ನಮಸ್ಕಾರ ಪ್ರಿಯ ವೀಕ್ಷಕರೇ, ಇಂದಿನ ವಿಡಿಯೋದಲ್ಲಿ ನಾವು ಇಸ್ರೇಲ್ ಇರಾನ್ ಯುದ್ಧ 2026ರ ಕೆಲವು ಕಾರಣಗಳು, ಪರಿಣಾಮಗಳು, ಮಧ್ಯಪ್ರಾಚ್ಯದ ಅತ್ಯಂತ ಗಂಭೀರ ಉದ್ವಿಗ್ನತೆ, ಇರಾನ್ ಮತ್ತು ಇಸ್ರೇಲ್ ನಡುವಿನ ಸಂಘರ್ಷ, ನಾವು ಕಲಿಯಬೇಕಾದ ಪಾಠಗಳೇನು ಎಂಬುದರ ಬಗ್ಗೆ ಸಂಕ್ಷಿಪ್ತವಾಗಿ ಚರ್ಚಿಸೋಣ ಎನ್ನುತ್ತಾ ಪ್ರಿಯ ವೀಕ್ಷಕರೇ, ಈಗಾಗಲೇ ಹಲವು ಮಾಧ್ಯಮಗಳಲ್ಲಿ ಈ ವಿಷಯಗಳ ಬಗ್ಗೆ ಕೇಳಿರುತ್ತೀರಾ, ನೋಡಿರುತ್ತೀರಾ. ಆದರೆ ಕೆಲವು ವಿಷಯಗಳು ನಮ್ಮನ್ನೆಲ್ಲ ಕಾಡುತ್ತಿರುತ್ತವೆ. ಅವುಗಳ ಬಗ್ಗೆ ಹೇಳುವುದಾದರೆ, ಈ ವೈಮನಸ್ಸು ಒಂದು ದಿನದಲ್ಲಿ ಶುರುವಾದದ್ದಲ್ಲ. ಇದಕ್ಕೆ 40 ವರ್ಷಗಳಿಗೂ ಹೆಚ್ಚು ಇತಿಹಾಸ ಇದೆ ಎಂದು ತಿಳಿದುಬರುತ್ತದೆ. ಈಗ ಈ ಯುದ್ಧಕ್ಕೆ ನಿಜವಾದ ಕಾರಣವೇನು? ಇದರ ಪರಿಣಾಮ ಏನು? ಮುಂದೆ ಏನಾಗಬಹುದು? ನಮ್ಮ ದೇಶಕ್ಕೆ ಇದರಿಂದ ಆಗುವ ಪರಿಣಾಮಗಳೇನು ಎಂಬುದರ ಬಗ್ಗೆ ಮಾತನಾಡೋಣ. ಈ ವೈಮನಸ್ಸು ಹೇಗೆ ಶುರುವಾಯಿತು? 1979ರಲ್ಲಿ ಇರಾನ್ನಲ್ಲಿ ಇಸ್ಲಾಮಿಕ್ ಕ್ರಾಂತಿ ನಡೆಯಿತು. ಅದರ ನಂತರ ಹೊಸ ಸರ್ಕಾರ ಇಸ್ರೇಲ್ ಅನ್ನು ಶತ್ರು ರಾಷ್ಟ್ರವೆಂದು ಘೋಷಿಸಿತು ಎಂದು ತಿಳಿದುಬರುತ್ತದೆ. ಇರಾನ್ನ ಸುಪ್ರೀಂ ಲೀಡರ್ ಅಲಿ ಖಮೇನೈ ಹಲವು ಬಾರಿ ಇಸ್ರೇಲ್ ವಿರುದ್ಧ ಕಠಿಣ ಹೇಳಿಕೆ ನೀಡಿದ್ದಾರೆ. ಇದರಿಂದ ಎರಡು ದೇಶಗಳ ನಡುವೆ ರಾಜತಾಂತ್ರಿಕ ಸಂಬಂಧವೇ ಇಲ್ಲದ ಪರಿಸ್ಥಿತಿ ನಿರ್ಮಾಣವಾಯಿತು. ಇಸ್ರೇಲ್ ದೇಶದ ಪ್ರಧಾನಿ ಬೆಂಜಮಿನ್ ನೇತನ್ಯಾಹು ಇರಾನ್ನ ಅಣು ಯೋಜನೆ ಬಗ್ಗೆ ಗಂಭೀರ ಆತಂಕ ವ್ಯಕ್ತಪಡಿಸುತ್ತಿದ್ದಾರೆ. ಇಸ್ರೇಲ್ ಆರೋಪಿಸುವುದು ಇರಾನ್ ಅಣ್ವಸ್ತ್ರ ಅಭಿವೃದ್ಧಿಪಡಿಸುತ್ತಿದೆ. ಇರಾನ್ ಹೇಳುವುದು ನಮ್ಮ ಯೋಜನೆ ಶಾಂತಿಯುತ ಉದ್ದೇಶಕ್ಕಾಗಿ ಮಾತ್ರ. ಅಮೆರಿಕ ಹೇಳುವುದು ಇರಾನ್ ಅಣ್ವಸ್ತ್ರ ಅಭಿವೃದ್ಧಿಪಡಿಸುತ್ತಿದೆ, ಭಯೋತ್ಪಾದನಾ ಸಂಘಟನೆಗಳನ್ನು ಪೋಷಿಸುತ್ತಿದೆ ಎಂದು. ಈ ಕಾರಣಗಳಲ್ಲದೆ ಇನ್ನೂ ಅನೇಕ ಕಾರಣಗಳಿಂದಲೇ ಯುದ್ಧಕ್ಕೆ ಹಾಗೂ ದೊಡ್ಡ ಉದ್ವಿಗ್ನತೆಯ ಮೂಲ ಎಂದು ಹೇಳುತ್ತಾರೆ. ಪ್ರಿಯ ವೀಕ್ಷಕರೇ, ಈ ಯುದ್ಧದಲ್ಲಿ ಯಾರು ಸರಿ, ಯಾರು ತಪ್ಪು ಎಂದು ಹೇಳುವುದು ಕಷ್ಟ. ನಾವು ನೋಡುತ್ತಿರುವುದು ಇದರಿಂದಾಗುವ ಪರಿಣಾಮಗಳ ಬಗ್ಗೆ. ಪ್ರಾಕ್ಸಿ ಯುದ್ಧ ಎಂದರೇನು? ಇದರ ಬಗ್ಗೆ ಹೇಳುವುದೇನೆಂದರೆ, ಇರಾನ್ ಮತ್ತು ಇಸ್ರೇಲ್ ನೇರವಾಗಿ ಸದಾ ಯುದ್ಧ ಮಾಡುವುದಕ್ಕಿಂತ ಹೆಚ್ಚಾಗಿ ಹಲವು ಸಂಘಟನೆಗಳ ಮೂಲಕ ಹಾಗೂ ಪರೋಕ್ಷವಾಗಿ ಇತರ ಕೆಲವು ಗುಂಪುಗಳ, ಅಂದರೆ ಲೆಬನಾನ್ನಲ್ಲಿ ಕಾರ್ಯನಿರ್ವಹಿಸುವ ಹೆಜ್ಬೊಲ್ಲಾ ಹಾಗೂ ಗಾಜಾದಲ್ಲಿ ಕಾರ್ಯನಿರ್ವಹಿಸುವ ಹಮಾಸ್ ಮೂಲಕ ಹೋರಾಟ ನಡೆಸುತ್ತಿದ್ದಾರೆ ಎಂದು ಹೇಳಬಹುದು. ಇಸ್ರೇಲ್ ಹೇಳುವುದು ಈ ಗುಂಪುಗಳಿಗೆ ಇರಾನ್ ಬೆಂಬಲ ನೀಡುತ್ತಿದೆ ಎಂದು. ಇದರ ಪರಿಣಾಮವಾಗಿ ಗಡಿ ಪ್ರದೇಶಗಳಲ್ಲಿ ಕ್ಷಿಪಣಿ ದಾಳಿ, ಡ್ರೋನ್ ಹಲ್ಲೆಗಳು ಹೆಚ್ಚಾಗಿವೆ. ಇತ್ತೀಚಿನ ವರ್ಷಗಳಲ್ಲಿ ನೇರ ಕ್ಷಿಪಣಿ ದಾಳಿಗಳು, ಡ್ರೋನ್ ಹಲ್ಲೆಗಳು, ಸಿರಿಯಾ ಪ್ರದೇಶದಲ್ಲಿ ವಾಯು ದಾಳಿಗಳು, ಅಣು ಕಾರ್ಯಕ್ರಮದ ವಿವಾದ, ಈ ಎಲ್ಲಾ ಕಾರಣಗಳಿಂದ ಉದ್ವಿಗ್ನತೆ ತೀವ್ರಗೊಂಡಿದೆ. ಮಧ್ಯಪ್ರಾಚ್ಯದಲ್ಲಿ ತಮ್ಮ ತಮ್ಮ ಪ್ರಭುತ್ವಗಳ ಪ್ರಾಬಲ್ಯ ಹೆಚ್ಚಿಸಿಕೊಳ್ಳಲು ನಡೆಯುವ ಹೋರಾಟವು ಇದಕ್ಕೆ ಪ್ರಮುಖ ಕಾರಣ ಎಂದು ಹೇಳುತ್ತಾರೆ. ಈ ಯುದ್ಧಗಳ ನಕಾರಾತ್ಮಕ ಪರಿಣಾಮಗಳು ಏನೆಂದು ಹೇಳುವುದಾದರೆ, ನಾಗರಿಕರ ಸಾವು ಮತ್ತು ಗಾಯಗಳು ಹೆಚ್ಚಳ, ಹೆಚ್ಚಿನ ಆರ್ಥಿಕ ಹಾನಿ, ತೈಲ ಬೆಲೆ ಏರಿಕೆ, ಜಾಗತಿಕ ಮಾರುಕಟ್ಟೆ ಅಸ್ಥಿರತೆ, ಕೆಲವೊಮ್ಮೆ ದೊಡ್ಡ ಉದ್ವಿಗ್ನತೆ, ಕೊನೆಗೆ ದೇಶಗಳನ್ನು ಮಾತುಕತೆ ಕಡೆಗೆ ಒಯ್ಯಬಹುದು. ಅಂತಾರಾಷ್ಟ್ರೀಯ ಒತ್ತಡ ಹೆಚ್ಚಾದರೆ ಶಾಂತಿ ಚರ್ಚೆಗಳು ಆರಂಭವಾಗುವ ಸಾಧ್ಯತೆ ಇದೆ. ಮುಂದೆ ಏನಾಗಬಹುದು ಎಂದು ಹೇಳುವುದಾದರೆ, ಈ ಯುದ್ಧ ನಂತರವೂ ಸಹ ಯಾವುದೇ ದೇಶಗಳ ನಡುವೆ ಹೊಂದಾಣಿಕೆ ನಡೆಯಲು ಸಾಧ್ಯವಾಗದಿರಬಹುದು.
ಮತ್ತು ತಾತ್ಕಾಲಿಕ ವಿರಾಮವಾಗಬಹುದು ಹಾಗೂ ದೊಡ್ಡ ಪ್ರಾದೇಶಿಕ ಯುದ್ಧಗಳ ಸಾಧ್ಯತೆ ಇರಬಹುದು ಅಥವಾ ಅಂತಾರಾಷ್ಟ್ರೀಯ ಮಧ್ಯಸ್ಥಿಕೆಯಿಂದ ಶಾಂತಿ ಒಪ್ಪಂದವಾಗಬಹುದು. ಆದರೂ ಈ ಯುದ್ಧದ ಭವಿಷ್ಯ ಇನ್ನೂ ಅನಿಶ್ಚಿತ ಎಂದು ಅನಿಸುತ್ತದೆ. ಸ್ನೇಹಿತರೆ, ಯುದ್ಧ ಯಾಮದೇಶಕ್ಕೂ ಲಾಭಕರವಲ್ಲ. ನಾಯಕರುಗಳು ತಮ್ಮ ಸ್ವಾರ್ಥಕ್ಕಾಗಿ ನಡೆಸುವ ಇಂತಹ ಯುದ್ಧಗಳಿಂದ ಸಾಮಾನ್ಯ ಜನರು ಹೆಚ್ಚು ಸಾವು ನೋವು ಅನುಭವಿಸುತ್ತಾರೆ. ಜನರು ನೆಮ್ಮದಿ ಕಳೆದುಕೊಳ್ಳುತ್ತಾರೆ. ಅದು ಮಾನವ ಜೀವಗಳ ನಷ್ಟ. ಇದರಿಂದ ಯಾವುದೇ ದೇಶಗಳ ಅಭಿವೃದ್ಧಿ ಕುಂಠಿತವಾಗಬಹುದು. ಯುದ್ಧ ಎಂದರೆ ಗೆಲುವು ಅಥವಾ ಸೋಲು ಮಾತ್ರವಲ್ಲ. ಎಲ್ಲಾ ರಾಷ್ಟ್ರಗಳು ತಮ್ಮ ತಮ್ಮ ಹದ್ದುಬಸ್ತುಗಳನ್ನು ಮೀರದೆ ಪರಸ್ಪರ ಮಾತುಕತೆಗಳ ಮೂಲಕ ಪರಿಹರಿಸಿಕೊಳ್ಳಬೇಕಾಗುತ್ತದೆ. ಯಾವುದೇ ಧರ್ಮದವರಾಗಲಿ ಮತಾಂಧತೆಯನ್ನು ಹೆಚ್ಚಿಸಿಕೊಳ್ಳದೆ, ಭಯೋತ್ಪಾದಕರನ್ನು ಪೋಷಿಸದೆ ತಮ್ಮ ದೇಶದ ಪ್ರಜೆಗಳ ಒಳಿತಿಗೆ ಶ್ರಮಿಸಿದರೆ ಎಷ್ಟು ಚೆನ್ನಾಗಿರುತ್ತದೆ ಅಲ್ಲವೇ? ಹಾಗೆಯೇ ಪ್ರತಿಯೊಂದು ದೇಶದ ಪ್ರಜೆಗಳು ಸಹ ತಮ್ಮ ತಮ್ಮ ದೇಶಗಳಲ್ಲಿ ಒಳ್ಳೆಯ ನಾಯಕರನ್ನು ಆರಿಸಿಕೊಂಡು ಯುವಕರು ದೇಶಪ್ರೇಮ ಬೆಳೆಸಿಕೊಂಡು ಕೆಟ್ಟ ಪ್ರಚೋದನೆಗೆ ಒಳಗಾಗದೆ ದೇಶದ ಒಳಿತಿಗಾಗಿ ಬದುಕುವುದು ಅಗತ್ಯವಾಗಿರುತ್ತದೆ. ಭಾರತದ ಮೇಲೆ ಪರಿಣಾಮ ಏನು? ಸ್ವಲ್ಪ ಯೋಚಿಸೋಣ. ಯುದ್ಧ ದೂರದಲ್ಲಿ ನಡೆದರೂ ಅದರ ಪರಿಣಾಮ ಭಾರತಕ್ಕೂ ಬರುತ್ತದೆ. ಭಾರತ ತನ್ನ ಅಗತ್ಯವಿರುವ 80%ಕ್ಕೂ ಹೆಚ್ಚು ಕಚ್ಚಾ ತೈಲವನ್ನು ವಿದೇಶಗಳಿಂದ ಆಮದು ಮಾಡಿಕೊಳ್ಳುತ್ತದೆ. ಮಧ್ಯಪೂರ್ವದಲ್ಲಿ ಯುದ್ಧ ನಡೆದರೆ ತೈಲದ ಸರಬರಾಜು ಕಡಿಮೆಯಾಗುತ್ತದೆ ಮತ್ತು ಬೆಲೆ ಜಾಗತಿಕವಾಗಿ ಹೆಚ್ಚಾಗುತ್ತದೆ. ಅದರ ಪರಿಣಾಮ ಏನು? ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಹೆಚ್ಚಾಗುತ್ತದೆ. ಗ್ಯಾಸಿನ ಸಿಲಿಂಡರ್ ಬೆಲೆ ಕೂಡ ಏರಬಹುದು. ವಸ್ತುಗಳ ಸಾಗಣೆ ವೆಚ್ಚ ಹೆಚ್ಚುತ್ತದೆ. ದಿನಸಿ ವಸ್ತುಗಳ ಬೆಲೆಯೂ ಹೆಚ್ಚಾಗಬಹುದು. ಇತ್ತೀಚೆಗೆ ಯುದ್ಧದ ಕಾರಣದಿಂದ ಭಾರತದಲ್ಲಿ ಎಲ್ಪಿಜಿ ಗ್ಯಾಸಿನ ಬೆಲೆ ಕೂಡ ಹೆಚ್ಚಿಸಲಾಗಿದೆ ಎಂದು ವರದಿಯಾಗಿದೆ. ಇನ್ನೊಂದು ಪರಿಣಾಮ, ಕೆಲವು ಭಾರತೀಯ ರೈತರು ಮಧ್ಯಪೂರ್ವ ದೇಶಗಳಿಗೆ ಹಣ್ಣುಗಳನ್ನು ರಫ್ತು ಮಾಡುತ್ತಾರೆ. ಯುದ್ಧದ ಕಾರಣದಿಂದ ಆ ರಫ್ತು ನಿಂತು ಹೋದರೆ ರೈತರಿಗೆ ನಷ್ಟವಾಗುತ್ತದೆ. ಅದೇ ಸಮಯದಲ್ಲಿ ಜಾಗತಿಕ ತೈಲ ಬೆಲೆ ಏರಿದರೆ ಭಾರತದ ಆರ್ಥಿಕತೆಯ ಮೇಲೂ ಒತ್ತಡ ಹೆಚ್ಚಾಗುತ್ತದೆ. ಅಲ್ಲದೆ ಭಾರತದ ಮೊಟ್ಟೆ ಉದ್ಯಮಕ್ಕೂ ಹೆಚ್ಚಿನ ತೊಂದರೆಯಾಗಿರುತ್ತದೆ. ಏಕೆಂದರೆ ಯುದ್ಧದಿಂದ ಮೊಟ್ಟೆಗಳ ರಫ್ತು ನಿಂತಿರುವುದರಿಂದ ಮೊಟ್ಟೆ ಉದ್ಯಮದಲ್ಲಿ ಸಹ ರೈತರು ನಷ್ಟವನ್ನು ಅನುಭವಿಸುತ್ತಿದ್ದಾರೆ ಎಂದು ಹೇಳುತ್ತಾರೆ. ಯುದ್ಧ ಯಾವ ದೇಶದಲ್ಲೇ ನಡೆದರೂ ಇಂದು ಜಗತ್ತು ಒಟ್ಟಾಗಿ ಸಂಪರ್ಕ ಹೊಂದಿರುವುದರಿಂದ ಅದರ ಪರಿಣಾಮ ಎಲ್ಲರ ಮೇಲೂ ಬೀಳುತ್ತದೆ. ಪ್ರಿಯ ವೀಕ್ಷಕರೇ, ನಿಮ್ಮ ಅಭಿಪ್ರಾಯ ಏನು? ಕಾಮೆಂಟ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.